ಆಳಂದ ತಾಲೂಕಿನ ಖಜ್ಜೂರಿ ಗ್ರಾಮದಲ್ಲಿ ವಿಜಯಪುರ ಮೂಲದ ಕುರಿಗಾಹಿಯ ಮೇಲೆ ಹಲ್ಲೆ ಮಾಡಿದವರನ್ನ ಈ ಕೂಡಲೇ ಬಂಧಿಸಬೇಕು ಎಂದು ಕೋಮರಾಮ ಭೀಮಗೊಂಡ ಕುರುಬ ಸಂಘ ಕಲಬುರಗಿ ಜಿಲ್ಲಾಧ್ಯಕ್ಷ ಬಸವರಾಜ ಮದರ್ಕಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಳಂದ ತಾಲೂಕಿನ ಖಜ್ಜೂರಿ ಗ್ರಾಮದ ಬಳಿ ವಿಜಯಪುರ ಮೂಲದ ಕುರಿಗಾಹಿಯು ಹೊಲದಲ್ಲಿ ಕುರಿ ಮೇಯಿಸುವ ಸಂದರ್ಭದಲ್ಲಿ ಹೊಲದ ಮಾಲೀಕ ಬಂದು ಇಲ್ಲೇಕೆ ಇದ್ದೀರೆಂದು ಬೈದು ತಲವಾರಿನಿಂದ ಪಾಂಡುರಂಗ್ ಎಂಬ ಕುರಿಗಾಹಿಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಇದೀಗ ಗಾಯಾಳು ಕುರಿಗಾಹಿಯು ಪ್ರಸ್ತುತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಈ ಒಂದು ಘಟನೆಯನ್ನ ಗಮನಿಸಿದಾಗ ಕರ್ನಾಟಕ ರಾಜ್ಯದಲ್ಲಿ ನಿಜಕ್ಕೂ ಕುರುಬರಿಗೆ ಕುರಿಗಾಹಿಗಳಿಗೆ ರಕ್ಷಣೆ ಇದೆಯಾ ಎಂಬ ಪ್ರಶ್ನೆ ಈ ಭಾಗದ ಜನರಲ್ಲಿ ಮೂಡುತ್ತಿದೆ. ಸರ್ಕಾರವು ಈ ಕೂಡಲೇ ಕೇಸನ್ನು ದಾಖಲಿಸಿ ಆರೋಪಿಯನ್ನ ಬಂಧಿಸಬೇಕೆಂದು ಆಗ್ರಹಿಸಿದರು. ಬಹುಶಃ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ, ಬೀದರ್, ಯಾದಗಿರಿ ಇರ್ತಕ್ಕಂಥ ಗೊಂಡರೆ ಕುರುಬರು, ಕುರುಬರೇ ಗೊಂಡರು ಅಂತಕ್ಕಂಥ ಮುಖ್ಯ ಅಜೆಂಡಾ ಇಟ್ಕೊಂಡು ನಮ್ಮ ಕೋಮರಾಮ್ ಭೀಮಗೊಂಡ ಕುರುಬ ಸಂಘ ಕೆಲಸ ಮಾಡ್ತಕ್ಕಂಥ ಒಂದು ಸಂಘಟನೆ. ಆದರೆ ದಿನಾಂಕ 9/2/2026 ಅಂದರೆ 9ನೇ ತಾರೀಕು ಈ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಖಜ್ಜೂರಿ ಗ್ರಾಮದ ಒಂದು ಹೊರವಲಯದ ಹೊಲದಲ್ಲಿ ಕುರಿಯನ್ನು ಮೇಯಿಸುವಂಥ ಸಂದರ್ಭದಲ್ಲಿ ಏನು ಈ ಕುರಿಗಾಯಿಗಳು ಒಂದು ಊರಿನಿಂದ ಇನ್ನೊಂದು ಊರಿಗೆ ವಲಸೆ ಹೋಗ್ತಾರೆ. ಅಲೆಮಾರಿಗಳು, ಸಂಚಾರಿ ಕುರುಬರು, ಇವರು ಬದುಕು ಜೀವನ ದುಡ್ತಾ ಇದ್ದಾರಂತಲೇ ಹೊಟ್ಟೆ ತುಂಬಲ್ಲ. ಇವರು ಬಿಜಾಪುರದಿಂದ ಸಂಚಾರಿ ಕುರಿಗಾಯಿಗಳು ಇಲ್ಲಿಗೆ ಬಂದಿದ್ದರು ಆಳಂದ ತಾಲೂಕು ಖಜ್ಜೂರಿ ಗ್ರಾಮಕ್ಕೆ. ಆ ಸಂದರ್ಭದಲ್ಲಿ ಕುರಿಯಂತ ಮೇಯಿಸುವಂಥ ಸಂದರ್ಭದಲ್ಲಿ ಹೊಲಕ್ಕೆ ಏನು ಮಾಲಕ್ ಬಂದು ಇಲ್ಲಿ ಯಾಕೆ ನೀವು ಇದ್ದೀರಿ ಅಂತ ಬಂದು ಅವರಿಗೆ ವಿಚಾರಿಸಿ, ಇಲ್ಲರಿ ನಾವು ಮೈಸ್ಲಾಗೆ ಬಂದೀವಿ ಅಂತ ಇಲ್ಲ ಹೇಳೋದ್ರೊಳಗೇ ಅವರಿಗೆ ಬೈದು ತಲವಾರಿನಿಂದ ಹೊಡೆದಿರ್ತಕ್ಕಂಥ ಘಟನೆಯನ್ನು ತಾವೆಲ್ಲ ಗಮನಿಸಿದ್ರಿ. ಏನಪ್ಪ ಬಲಗೈಗೆ ಪೂರ್ತಿ ಏನು ಪೆಟ್ಟಾಗಿದೆ, ಕೈನೇ ಹೋಗಿದೆ. ಇವತ್ತು ಗಂಭೀರ ಸ್ವರೂಪ ಗಾಯಗಳಾಗಿ ಇವತ್ತು ಸತ್ವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ಸರ್ಕಾರ ಅನೇಕ ಕಾಯ್ದೆ ಕಾನೂನುಗಳು ತಂದರೂ ಕೂಡ ಇವತ್ತು ಈ ಶೋಷಿತ ವರ್ಗಕ್ಕೆ, ಹಿಂದುಳಿದ ವರ್ಗಕ್ಕೆ, ಕುರಿಗಾಯಿಗಳಿಗೆ ಗೌರವದ ಬದುಕು ಸಿಗ್ತಾ ಇಲ್ಲ. 2025 ಆಗಸ್ಟ್ನೇ ತಿಂಗಳಲ್ಲಿ ಕರ್ನಾಟಕ ಸರ್ಕಾರ ಕುರಿಗಾರರ ಹಿತರಕ್ಷಣಾ ಕಾಯ್ದೆ ಅಂತಕ್ಕಂಥ ಒಂದು ಕಾಯ್ದೆ ಅಂದರೆ ಒಂದು ಕಾನೂನನ್ನು ಜಾರಿಗೆ ತಂದರು. ಅದನ್ನು ಸ್ವಾಗತ ಮಾಡ್ತೇನೆ. ಆದರೂ ಕೂಡ ಇವತ್ತು ನಾಡಿನ ಮುಖ್ಯಮಂತ್ರಿ, ನಮ್ಮ ಸಮಾಜದ ಸಿದ್ದರಾಮಯ್ಯ ಸಾಹೇಬರು ಈ ನಾಡಿನ ಮುಖ್ಯಮಂತ್ರಿ ಆಗಿರೋದು ನಮಗೆ ಅಭಿಮಾನ, ಗೌರವ ಇದೆ. ಆದರೆ ಈ ರಾಜ್ಯದ ಕುರುಬರಿಗೆ ನಿಜವಾದ ರಕ್ಷಣೆ ಸಿಗ್ತಾ ಇದೆಯಾ? ಕುರಿಗಾಯಿಗಳ ರಕ್ಷಣೆ ಸಿಗ್ತಾ ಇದೆಯಾ ಅಂತಕ್ಕಂಥದ್ದು ಪ್ರತಿಯೊಬ್ಬ ಕುರಿಗಾಯಿಗಳ ಮನಸ್ಸಿನಲ್ಲಿ ಮೂಡತಕ್ಕಂಥ ಭಾವನೆ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 72096262622ಗೆ ಸಂಪರ್ಕಿಸಿ.